ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಇನ್ನೊಂದು ಕ್ವಿಕ್ ಸಾಲ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಈಸಿಯಾಗಿ ಕ್ವಿಕ್ ಸಾಲ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ. ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ಫಸ್ಟ್ ಎಲಿಮೆಂಟ್ ಅನ್ನ ನಾನು ಪಿವೋಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಏನಂತ? ಪಿವೋಟ್ ಎಲಿಮೆಂಟ್ ಅಂತ. ಸೊ ಪಿವೋಟ್ ವಿಲ್ ಬಿ ಈಕ್ವಲ್ ಟು 51. ಈಗ ಒಂದೊಂದು ವಿಡಿಯೋದಲ್ಲಿ ಏನಂತ ಹೇಳ್ಕೊಡ್ತಾರೆ, ನೀವು ಮೊದಲನೇ ತೊಗೊಬೇಡ್ರಿ, ಕೊನೆಯದನ್ನ ತೊಗೊಳ್ರಿ ಅಂತ. ಯಾವ ತಗೊಂಡ್ರು ಒಂದೇ. ಸೊ ನೀವು ಮೊದಲನೇ ಎಲಿಮೆಂಟ್ ಅನ್ನ ಪಿವೋಟ್ ಆಗಿ ತೊಗೊಳ್ಳಿ, ಕೊನೆಯ ಎಲಿಮೆಂಟ್ ಅನ್ನ ಪಿವೋಟ್ ಆಗಿ ತೊಗೊಳ್ಳಿ, ಯಾವ ರೀತಿನಾದ್ರೂ ನಡೆಯುತ್ತೆ. ಸೊ ನಾನು ಮೊದಲನೇ ಎಲಿಮೆಂಟ್ ಅನ್ನ ಪಿವೋಟ್ ಆಗಿ ತಗೊಳ್ತೀನಿ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಅದೇ ರೀತಿ ಮಾಡಿರೋದು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ, ಎರಡು ಪಾಯಿಂಟರ್ಗಳನ್ನ ತಗೋಬೇಕು. ಮೊದಲನೇ ಪಾಯಿಂಟರ್ ಯಾವುದು? ಸ್ಟಾರ್ಟ್. ನೆಕ್ಸ್ಟ್ ಇನ್ನೊಂದು ಯಾವುದು? ಎಂಡ್. ಒಂದೊಂದು ವಿಡಿಯೋದಲ್ಲಿ ಐ ಮತ್ತೆ ಜೆ ಅಂತ ತಗೊಂತಾರೆ. ಸೊ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆದಂಗೆ ಆಗುತ್ತೆ. ನಾನೇನು ಮಾಡಿದ್ದೀನಿ, ಸ್ಟಾರ್ಟ್ ಮತ್ತೆ ಎಂಡ್ ಅಂತ ತಗೋತೀನಿ. ಈ ಸ್ಟಾರ್ಟ್ ಏನು ಮಾಡುತ್ತೆ, ನನ್ನ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗುತ್ತೆ, ಅಂದರೆ ಟ್ರಾವರ್ಸ್ ಮಾಡ್ತಾ ಹೋಗುತ್ತೆ. ಈ ಎಂಡ್ ಏನು ಮಾಡುತ್ತೆ, ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಟ್ರಾವರ್ಸ್ ಮಾಡ್ತಾ ಹೋಗುತ್ತೆ. ಆದರೆ ಈ ಸ್ಟಾರ್ಟ್ ಮತ್ತೆ ಎಂಡ್ ಎಲ್ಲಿ ನಿಲ್ಲುತ್ತೆ ಅನ್ನೋದು ಒಂದು ಪ್ರಾಬ್ಲಮ್. ಸೊ ಎಲ್ಲಿ ನಿಲ್ತವೆ ಅಂತಂದರೆ, ಮೊದಲಿಗೆ ಸ್ಟಾರ್ಟ್. ಸೊ ಸ್ಟಾರ್ಟು ಒಂದು ಪ್ಲೇಸಲ್ಲಿ ಅಥವಾ ಒಂದು ಎಲಿಮೆಂಟ್ ಹತ್ರ ನಿಲ್ಲಬೇಕು ಅಂತಂದರೆ, ಆ ಎಲಿಮೆಂಟು ಗ್ರೇಟರ್ ದ್ಯಾನ್ ಪಿವೋಟ್ ಆಗಿರಬೇಕು. ಸೊ ಅಂದರೆ ಇಲ್ಲಿ ಎಷ್ಟು ಪಿವೋಟ್ ಇರೋದು ನನಗೆ ಪ್ರಾಬ್ಲಮಲ್ಲಿ 51. ಸೊ ಗ್ರೇಟರ್ ದ್ಯಾನ್ 51 ಇದ್ದರೆ ಈ ಸ್ಟಾರ್ಟ್ ಪಾಯಿಂಟರ್ ನಿಂತ್ಕೊಳ್ಳುತ್ತದೆ. ಅದೇ ರೀತಿ ಎಂಡ್ ನಿಲ್ಲಬೇಕು ಅಂತಂದರೆ, ಎಂಡ್ ಯಾವಾಗ ನಿಲ್ಲುತ್ತೆ? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪಿವೋಟ್. ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 51 ಇದ್ದರೆ ನಿಂತ್ಕೊಳ್ಳುತ್ತೆ. ಸೊ ಇಷ್ಟು ಗೊತ್ತಿರಬೇಕು. ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಎಲಿಮೆಂಟ್ ಏನು? 51. 51 ಏನಾಗಿರಬೇಕು? ಈ ಸ್ಟಾರ್ಟ್ ಪಾಯಿಂಟರ್ ನಿಲ್ಲಬೇಕು ಅಂತಂದರೆ 51ಗಿಂತ ಗ್ರೇಟರ್ ಇರಬೇಕು. 51 ಈಸ್ ಈಕ್ವಲ್ ಟು 51 ಬಟ್ ನಾಟ್ ಗ್ರೇಟರ್ ದ್ಯಾನ್ 51. ಸೊ ಏನಾಗುತ್ತೆ, ಸ್ಟಾರ್ಟು ಬಲಗಡೆ ಹೋಗುತ್ತೆ. 91 ಇವಾಗ 95 ಇವಾಗ 95 ಈಸ್ ಗ್ರೇಟರ್ ದ್ಯಾನ್ 51. ಎಸ್, 95 ಈಸ್ ಗ್ರೇಟರ್ ದ್ಯಾನ್ 51. ಸೊ ಇವಾಗ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು. ಏನು? 95. ನೆಕ್ಸ್ಟ್ ಇವಾಗ ಎಂಡ್ ಅನ್ನ ನೋಡೋಣ. ಎಂಡ್ ಏನು ಮಾಡುತ್ತೆ? ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ತಾ ಹೋಗುತ್ತೆ. ಯಾವಾಗ ನಿಲ್ಲುತ್ತೆ ಅದು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 51. ನೋಡಿ, ಎಂಡ್ ಅಲ್ಲಿದೆ, 15 ಅಲ್ಲಿದೆ. 15 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 51. ಎಸ್, ಇಟ್ ಈಸ್ ಲೆಸ್ ದ್ಯಾನ್ 51. ಸೊ ಏನಾಯ್ತು? ಎಂಡ್ ಇಲ್ಲೇ ನಿಂತ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ? ಸ್ಟಾರ್ಟ್ ವ್ಯಾಲ್ಯೂ ಮತ್ತೆ ಎಂಡ್ ವ್ಯಾಲ್ಯೂನ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡ್ತೀವಿ. ಜಸ್ಟ್ ಎಲಿಮೆಂಟ್ಗಳನ್ನು ಸ್ವ್ಯಾಪ್ ಮಾಡ್ತೀವಿ. 51 ಅದೇ ರೀತಿ ಉಳ್ಕೊಂತು. 95 ಜಾಗಕ್ಕೆ 15 ಬಂತು. 66 ಅದೇ ರೀತಿ ಉಳ್ಕೊಳುತ್ತೆ. 72 ವಿಲ್ ಬಿ ಸೇಮ್. 42, 38, 39, 41 ಮತ್ತೆ 15 ಜಾಗಕ್ಕೆ 95 ಬಂತು. ಇಲ್ಲಿ ಕೇವಲ ನಂಬರ್ ಅಥವಾ ಎಲಿಮೆಂಟ್ಗಳು ಮಾತ್ರ ಸ್ವ್ಯಾಪ್ ಆಗ್ತವೆ ಹೊರತು ಈ ಪಾಯಿಂಟರ್ಗಳು ಸ್ವ್ಯಾಪ್ ಆಗಲ್ಲ. ಸೊ ಇದು ಸ್ಟಾರ್ಟ್ ಅದೇ ಜಾಗದಲ್ಲಿ ಇರುತ್ತೆ, ಎಂಡ್ ಕೂಡ ಅದೇ ಜಾಗದಲ್ಲಿ ಇರುತ್ತೆ. ಸೊ ಮತ್ತೆ ಅಪ್ಲೈ ಮಾಡಿ. ಏನು? ಸ್ಟಾರ್ಟ್ ಯಾವಾಗ ನಿಲ್ಲುತ್ತೆ? ಗ್ರೇಟರ್ ದ್ಯಾನ್ 51 ಇದ್ರೆ. 15 ಗ್ರೇಟರ್ ದ್ಯಾನ್ 51 ಇಲ್ಲ. ಸೊ ಬಲಗಡೆ ಹೋಯ್ತು. 66, ಎಸ್, 66 ಈಸ್ ಗ್ರೇಟರ್ ದ್ಯಾನ್ 51. ಸೊ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು ನನಗೆ. ಏನು? 66. ಎಂಡ್ ವ್ಯಾಲ್ಯೂ ಯಾವಾಗ ನಿಲ್ಲೋದು? ಎಂಡ್ ಪಾಯಿಂಟರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 51 ಇದ್ರೆ. 95 51ಗಿನ್ನ ಚಿಕ್ಕದ ಅಥವಾ ಈಕ್ವಲ್ ಇಲ್ಲ. ಸೊ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ. 41. ಸೊ 41 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 51. ಎಸ್, ಸೊ ವಿ ಗಾಟ್ ದ ನ್ಯೂ ಎಂಡ್ ವ್ಯಾಲ್ಯೂ. ಹೊಸ ಎಂಡ್ ವ್ಯಾಲ್ಯೂ ಸಿಕ್ತು. ಏನು? 41. ಈಗ ಸ್ಟಾರ್ಟ್ ವ್ಯಾಲ್ಯೂ, ಎಂಡ್ ವ್ಯಾಲ್ಯೂ ಎರಡೂ ಕೂಡ ಸ್ವ್ಯಾಪ್ ಆಗ್ತವೆ. 51 ಅಲ್ಲೇ ಇರುತ್ತೆ, 15 ಕೂಡ ಸೇಮ್. 66 ಜಾಗಕ್ಕೆ 41, 72, 42, 38, 39, 41 ಜಾಗಕ್ಕೆ 66, 95. ಈಗ ಕೇವಲ ಎಲಿಮೆಂಟ್ಗಳು ಮಾತ್ರ ಸ್ವ್ಯಾಪ್ ಆಗ್ತವೆ ಹೊರತು ಅವುಗಳ ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟರ್ ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ಈಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ನಿಲ್ಲೋದು? ಗ್ರೇಟರ್ ದ್ಯಾನ್ 51. 41 ಗ್ರೇಟರ್ ದ್ಯಾನ್ 51 ಇಲ್ಲ. 72 ಈಸ್ ಗ್ರೇಟರ್ ದ್ಯಾನ್ 51. ಸೊ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು. ಏನು? 72. ನೆಕ್ಸ್ಟ್ ಎಂಡ್ ಯಾವಾಗ ನಿಲ್ಲೋದು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 51 ಅಂದರೆ ಪಿವೋಟ್ಗಿನ್ನ ಕಡಿಮೆ ಅಥವಾ ಈಕ್ವಲ್ ಆಗಿರಬೇಕು. 66 ಈಸ್ ಗ್ರೇಟರ್. ಸೊ ಏನಾಗುತ್ತೆ? ಲೆಫ್ಟ್ ಸೈಡಿಗೆ ಬರುತ್ತೆ. 39 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 51. ಸೊ ನನಗೆ ಹೊಸ ಎಂಡ್ ವ್ಯಾಲ್ಯೂ ಸಿಕ್ತು. ಸೊ ಹೊಸ ಎಂಡ್ ಮತ್ತೆ ಸ್ಟಾರ್ಟ್ ಸಿಕ್ಕಿದ್ರೆ ಏನು ಮಾಡಬೇಕು? ಅವೆರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು.
51, 15, 41. 72 ಜಾಗಕ್ಕೆ 39. ನೆಕ್ಸ್ಟ್ 42, 38, 39 ಜಾಗಕ್ಕೆ 72, 66, 95. ಕೇವಲ ಎಲಿಮೆಂಟ್ಗಳು ಮಾತ್ರ ಎಕ್ಸ್ಚೇಂಜ್ ಆಗ್ತವೆ, ಆದರೆ ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟರ್ ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ಈಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ನಿಲ್ಲೋದು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ಅಂದ್ರೆ 51. 42 is not greater than or equal to 51. 38 is not greater than or equal to 51. 72 is greater than 51. Yes, ಇವಾಗ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು. ಯಾವುದು? 72. ಎಂಡ್ ಇಲ್ಲಿತ್ತಲ್ವಾ? ಎಂಡ್ ಯಾವಾಗ ನಿಲ್ಲೋದು? 51 ಗಿಂತ ಲೆಸ್ ಇರಬೇಕು ಅಥವಾ ಈಕ್ವಲ್. 72 ಆ ಒಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಸೊ ಏನ್ ಮಾಡುತ್ತೆ? ಎಂಡ್ ಲೆಫ್ಟ್ ಸೈಡ್ ಗೆ ಬರುತ್ತೆ. 38 is less than or equal to 51. Yes, 38 is less than or equal to 51. ಈಗ ಇನ್ನೊಂದು ಸಿನಾರಿಯೋ ಬರುತ್ತೆ. ಏನು ನೋಡಿ, ಸ್ಟಾರ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ದಾಗ ಎಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ದಾಗ ಏನ್ ಮಾಡ್ತಾ ಇದ್ವಿ? ಸ್ಟಾರ್ಟ್ ಮತ್ತೆ ಎಂಡ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲೇನಾಗಿದೆ? ಸ್ಟಾರ್ಟ್ ಮತ್ತೆ ಎಂಡ್ ಎರಡು ಕೂಡ ಕ್ರಾಸ್ ಆಗಿದೆ. ಸ್ಟಾರ್ಟ್ ರೈಟ್ ಹ್ಯಾಂಡ್ ಸೈಡಿಗೆ ಹೋಯ್ತು, ಎಂಡ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂತು. ಈ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ತೀವಿ? ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡ್ತೀವಿ. ಇಷ್ಟರವರೆಗೂ ಏನ್ ಮಾಡ್ತಾ ಇದ್ವಿ? ಸ್ಟಾರ್ಟ್ ಮತ್ತೆ ಎಂಡ್ ಅನ್ನ ಸ್ವ್ಯಾಪ್ ಮಾಡ್ತಾ ಇದ್ವಿ. ಯಾವಾಗ ಎರಡು ಕ್ರಾಸ್ ಆಗ್ತವೆ ಅವಾಗ ಎಂಡ್ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಬೇಕು. ಸೊ ಪಿವೋಟ್ ವ್ಯಾಲ್ಯೂ ಜಾಗಕ್ಕೆ 38 ಬರುತ್ತೆ, 15, 41, 39, 42, 51, 72, 66, 95. ಇಲ್ಲೇನಾಯ್ತು? ಎಂಡ್ ಜಾಗಕ್ಕೆ 51 ಅಂದ್ರೆ ಪಿವೋಟ್ ವ್ಯಾಲ್ಯೂ ಬಂತು, ಪಿವೋಟ್ ವ್ಯಾಲ್ಯೂ ಜಾಗಕ್ಕೆ ಎಂಡ್ ಬಂತು. ಸೊ ಪಿವೋಟ್ ವ್ಯಾಲ್ಯೂನ ರೌಂಡ್ ಅಪ್ ಮಾಡ್ಕೊಳ್ಳಿ. ಈ ಒಂದು ವ್ಯಾಲ್ಯೂ ಇವಾಗ ಕ್ವಿಕ್ ಸಾರ್ಟ್ ಅಲ್ಲಿ ಸಾರ್ಟ್ ಆಗಿದೆ ಅಂದ್ರೆ ಇದರ ಪೊಸಿಷನ್ ಫಿಕ್ಸ್. ಈಗ ಏನ್ ಮಾಡಬೇಕು? ಇಷ್ಟಕ್ಕೆ ಸಪರೇಟ್ ಆಗಿ ನಾವು ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡಬೇಕು. ಇನ್ನು ಉಳಿದಿರುವಂತ ಇಷ್ಟು ಎಲಿಮೆಂಟ್ ಗಳಿಗೆ ಕ್ವಿಕ್ ಸಾರ್ಟ್ ಅನ್ನ ಸಪರೇಟ್ ಆಗಿ ಅಪ್ಲೈ ಮಾಡಬೇಕು. ಸೊ ಇವಾಗ ಇಷ್ಟು ಪಾರ್ಟ್ ಗೆ ಫಸ್ಟ್ ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡೋಣ, ಆಮೇಲೆ ಇಷ್ಟು ಪಾರ್ಟ್ ಅನ್ನ ಅಪ್ಲೈ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದೀವಿ. ಇನ್ಕ್ರೀಸಿಂಗ್ ಆರ್ಡರ್ ನೆನಪಿರಲಿ, ಯಾಕಂತಂದ್ರೆ ಆಲ್ಮೋಸ್ಟ್ ಕ್ವಿಕ್ ಸಾರ್ಟ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾಲ್ವ್ ಮಾಡೋದಕ್ಕೆ ಕೊಡೋದು. ಡಿಕ್ರೀಸಿಂಗ್ ಆರ್ಡರ್ ಆದ್ರೆ ಏನ್ ಮಾಡ್ತೀವಿ? ಸ್ಟಾರ್ಟ್ ಏನಾಗಿರ್ಬೇಕು? ಉಲ್ಟಾ ಕಂಡೀಷನ್, ಲೆಸ್ ದೆನ್ ಆರ್ ಈಕ್ವಲ್ ಟು 51 ಆಗಿರ್ಬೇಕು, ಎಂಡ್ ವ್ಯಾಲ್ಯೂ ಏನಾಗಿರ್ಬೇಕು? ಗ್ರೇಟರ್ ದೆನ್ 51 ಆಗಿರ್ಬೇಕು. ಉಲ್ಟಾ ಕಂಡೀಷನ್ ಹಾಕೊಂಡ್ರೆ ಡಿಕ್ರೀಸಿಂಗ್ ಆರ್ಡರ್ ಆಗುತ್ತೆ. ಈಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಮಾಡ್ತಿರೋದು, ಆಲ್ಮೋಸ್ಟ್ ಎಕ್ಸಾಮ್ ಅಲ್ಲೂ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಕೇಳೋದು. ಸೊ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ? ಪಿವೋಟ್ ಎಲಿಮೆಂಟ್ ಆಗುತ್ತೆ, ಜೊತೆಗೆ ಸ್ಟಾರ್ಟ್ ಪಾಯಿಂಟರ್ ಅಲ್ಲಿಂದ ಶುರು ಆಗುತ್ತೆ, ಕೊನೆ ಎಲಿಮೆಂಟ್ ಎಂಡ್. ಸೊ ಇವಾಗ ಸ್ಟಾರ್ಟ್ ಸ್ಟಾಪ್ ಆಗಬೇಕು ಅಂತ ಅಂದ್ರೆ ಗ್ರೇಟರ್ ದೆನ್ ಪಿವೋಟ್. ಈಗ ಪಿವೋಟ್ ವ್ಯಾಲ್ಯೂ ಏನಾಯ್ತು? ನನಗೆ ಅಪ್ಡೇಟ್ ಆಯ್ತು. ಪಿವೋಟ್ ವ್ಯಾಲ್ಯೂ ಎಷ್ಟಪ್ಪ? 38. ಇಲ್ಲೂ ಕೂಡ 38, ಇಲ್ಲೂ ಕೂಡ 38. ಈಗ 38 ಗಿಂತ ಜಾಸ್ತಿ ಇದೆಯಾ? 38 ಇಲ್ಲ. ಸೊ ರೈಟ್ ಸೈಡಿಗೆ ಹೋಗುತ್ತೆ 15. ವೆದರ್ 15 is greater than 38? No. 41 is greater than 38? Yes. ಸೊ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು. ಏನು? 41. ನೆಕ್ಸ್ಟ್ ಎಂಡ್ ಅನ್ನ ನೋಡೋಣ. ಎಂಡ್ ಯಾವಾಗ ನಿಲ್ಲೋದು? ಲೆಸ್ ದೆನ್ ಆರ್ ಈಕ್ವಲ್ ಟು 38. 42 ಲೆಸ್ ದೆನ್ ಆರ್ ಈಕ್ವಲ್ ಟು 38? ಇಲ್ಲ. 39 ಈ ಕಡೆ ಬರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್. 39 ಲೆಸ್ ದೆನ್ ಆರ್ ಈಕ್ವಲ್ ಟು 38? ಇಲ್ಲ. ಸೊ ಈ ಕಡೆ ಬರುತ್ತೆ 41 ಲೆಸ್ ದೆನ್ ಆರ್ ಈಕ್ವಲ್ ಟು 38? ಇಲ್ಲ. ಈ ಕಡೆ ಬರುತ್ತೆ 15 is less than or equal to 38. ಸೊ ಎಂಡ್ ವ್ಯಾಲ್ಯೂ ಇಲ್ಲಿಗೆ ಬಂತು. ಸೊ ಇಲ್ಲಿ ಏನ್ ಸಿಚುವೇಶನ್ ಆಯ್ತು? ಸ್ಟಾರ್ಟ್ ಮತ್ತೆ ಎಂಡ್ ಎರಡು ಕೂಡ ಎಕ್ಸ್ಚೇಂಜ್ ಆದವು ಅಂದ್ರೆ ಕ್ರಾಸ್ ಆದವು. ಸೊ ಕ್ರಾಸ್ ಆದಾಗ ಏನ್ ಮಾಡ್ತೀವಿ? ನಮ್ಮ ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂ ಅನ್ನ ಎಕ್ಸ್ಚೇಂಜ್ ಮಾಡ್ತೀವಿ ಅಂದ್ರೆ ಸ್ವ್ಯಾಪ್ ಮಾಡ್ತೀವಿ. 15, 38, 41, 39, 42. ಸೊ ಇಷ್ಟಲ್ವಾ? ಇಷ್ಟು ಎಲಿಮೆಂಟ್ಗಳಲ್ಲಿ ಈಗ ಏನಾಯ್ತು? ಸ್ಟಾರ್ಟ್ ಮತ್ತೆ ಎಂಡ್ ಕ್ರಾಸ್ ಆಯ್ತು. ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ಅನ್ನ ನಾವು ಸ್ವ್ಯಾಪ್ ಮಾಡಿದ್ವಿ ಅಂತಂದ್ರೆ ಪಿವೋಟ್ ವ್ಯಾಲ್ಯೂ ಆಲ್ರೆಡಿ ಕ್ವಿಕ್ ಸಾರ್ಟ್ ಇಂದ ಸಾರ್ಟ್ ಆಗಿದೆ ಅಂತ ಅರ್ಥ. ಸೊ ಈ ಕಡೆ ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದ್ರಿಂದ ಇದು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ ಅಂತ. ಈಗ ಮತ್ತೆ ಇಷ್ಟಕ್ಕೆ ಅಪ್ಲೈ ಮಾಡಬೇಕು, ಮತ್ತೆ ಇಷ್ಟು ವ್ಯಾಲ್ಯೂಗಳಿಗೆ ಅಪ್ಲೈ ಮಾಡಬೇಕು. ಯಾಕೆ? ಪಿವೋಟ್ ಸಾರ್ಟ್ ಆಯ್ತು. ಈ ಕಡೆ ಕೇವಲ ಒಂದೇ ಒಂದು ಎಲಿಮೆಂಟ್ ಇದ್ದಿದ್ದು, ಈ ಕಡೆ 3 ಎಲಿಮೆಂಟ್ ಇದೆ. ಇದಕ್ಕೆ ಅಪ್ಲೈ ಮಾಡಿ. ಮೊದಲನೇ ಎಲಿಮೆಂಟ್ ಏನು? 41. ಸೊ ಪಿವೋಟ್ ವ್ಯಾಲ್ಯೂ ಏನಾಯ್ತು? 41. ಪಿವೋಟ್ ವ್ಯಾಲ್ಯೂ ವಿಲ್ ಬಿ 41. ಸೊ ಇವಾಗ ಸ್ಟಾರ್ಟ್ ನಿಲ್ಬೇಕು ಅಂತಂದ್ರೆ ಏನಾಗಬೇಕು? ಗ್ರೇಟರ್ ದೆನ್ 41 ಆಗಬೇಕು. 39 ಗ್ರೇಟರ್ ದೆನ್ 41? ಇಲ್ಲ. 42 ಗ್ರೇಟರ್ ದೆನ್ 41? ಎಸ್. ಸೊ ಸ್ಟಾರ್ಟ್ ಇಲ್ಲಿಗೆ ಬಂದು ನಿಂತ್ಕೊಂತು. ಎಂಡ್ ಎಲ್ಲಿಂದ ಶುರು ಆಗುತ್ತೆ? 42 ಇಂದನೇ ಶುರು ಆಗುತ್ತೆ. ಆದ್ರೆ ಕಂಡೀಷನ್ ಏನು? 41 ಗಿಂತ ಲೆಸ್ ದೆನ್ ಆರ್ ಈಕ್ವಲ್ ಆಗಿರ್ಬೇಕು. ಸೊ ನೋಡಿ
42 41ಗಿಂತ ಲೆಸ್ ದೆನ್ ಆರ್ ಈಕ್ವಲ್ ಇಲ್ಲ, ಸೊ ಏನಾಗುತ್ತೆ ಲೆಫ್ಟ್ ಸೈಡಿಗೆ ಬರುತ್ತೆ. 39 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 41. ಸೊ ಇವಾಗ ಏನಾಯ್ತು, ಸ್ಟಾರ್ಟ್ ಮತ್ತೆ ಎಂಡ್ ಎರಡೂ ಕೂಡ ಕ್ರಾಸ್ ಆದವು. ಸ್ಟಾರ್ಟ್ ಮತ್ತೆ ಎಂಡ್ ಎರಡೂ ಕೂಡ ಕ್ರಾಸ್ ಆದ್ರೆ ಏನ್ ಮಾಡಬೇಕು, ಎಂಡ್ ಎಲಿಮೆಂಟ್ ಮತ್ತೆ ಪಿವೋಟ್ ಎಲಿಮೆಂಟ್ ಅನ್ನ ಸ್ವ್ಯಾಪ್ ಮಾಡಬೇಕು. 15 ಅದೇ ರೀತಿ ಉಳ್ಕೊಂಡಿತ್ತು, 38 ಆಲ್ರೆಡಿ ಸಾಲ್ಟ್ ಆಗಿದೆ, 41 ಜಾಗಕ್ಕೆ 39, 39 ಜಾಗಕ್ಕೆ 41, 42. ಸೊ ಇವಾಗ ನೋಡಿ ಈ ಎಲ್ಲ ಎಲಿಮೆಂಟ್ಗಳು ಸಾಲ್ಟ್ ಆಗಿದೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ. 15, 38, 39, 41, 42. ಅದರ ಜೊತೆಗೆ ಇದೊಂದನ್ನ ಆ್ಯಡ್ ಮಾಡೋಣ, ಯಾಕೆ 51 ಆಲ್ರೆಡಿ ನಮ್ಮ ಫಸ್ಟಿಗೆ ಆಲ್ರೆಡಿ ಸಾಲ್ಟ್ ಆಗಿದೆ. ಈಗ ನೆಕ್ಸ್ಟ್ ಇನ್ನು ಉಳಿದಿರುವಂಥ ಇಷ್ಟು ಎಲಿಮೆಂಟ್ಗಳಿಗೆ ಕ್ವಿಕ್ ಸಾಲ್ಟ್ ಅನ್ನು ಅಪ್ಲೈ ಮಾಡೋಣ. ಮೊದಲನೇ ಎಲಿಮೆಂಟ್ ಯಾವುದು, 72. ಸೊ 72 ಏನಾಗುತ್ತೆ, ಸ್ಟಾರ್ಟ್ ಮತ್ತೆ ಪಿವೋಟ್ ವ್ಯಾಲ್ಯೂ ಆಗುತ್ತೆ. ಸೊ ಪಿವೋಟ್ ವ್ಯಾಲ್ಯೂ ಏನಿವಾಗ 72. ಸೊ 72 ಪಿವೋಟ್ ವ್ಯಾಲ್ಯೂ ಆಯಿತು ಅಂತಂದ್ರೆ ಪಿವೋಟ್ ವ್ಯಾಲ್ಯೂಗಿನ್ನ ಜಾಸ್ತಿ ಇದ್ರೆ ಸ್ಟಾರ್ಟ್ ನಿಲ್ಲುತ್ತೆ. ಸೊ 72 ಗ್ರೇಟರ್ ಇಲ್ಲ, ಈಕ್ವಲ್. ಸೊ ಏನಾಗುತ್ತೆ, ಬಲಗಡೆ ಹೋಗುತ್ತೆ. 66 ಇಟ್ ಈಸ್ ಲೆಸ್ ದೆನ್ 72. ಸೊ ಮತ್ತೆ ಬಲಗಡೆ. 95 72ಗಿನ್ನ ದೊಡ್ಡದು. ಸೊ ಸ್ಟಾರ್ಟು ಇಲ್ಲಿ ನಿಲ್ಲುತ್ತೆ, ಹೊಸ ಸ್ಟಾರ್ಟ್ ವ್ಯಾಲ್ಯೂನು 95. ನೆಕ್ಸ್ಟ್ ಎಂಡ್ ಲಾಸ್ಟ್ ಇಂದ ಶುರು ಆಗುತ್ತೆ, ಅದು ಯಾವಾಗ ನಿಲ್ಲೋದು, 72ಗಿನ್ನ ಲೆಸ್ ದೆನ್ ಆರ್ ಈಕ್ವಲ್ ಟು ಆದರೆ. ಸೊ 95 ಇಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 72. ಸೊ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ ಬಂದರೆ 66 ಹತ್ರ ಬರುತ್ತೆ. 66 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 72. ಸೊ ಕಂಡೀಷನ್ ಸ್ಯಾಟಿಸ್ಫೈಡ್. ಎಂಡ್ ವ್ಯಾಲ್ಯೂ ಇಲ್ಲಿ ಬಂತು. ಸ್ಟಾರ್ಟು ಎಂಡ್ ಎರಡು ಕೂಡ ಕ್ರಾಸ್ ಆದವು. ಕ್ರಾಸ್ ಆದರೆ ಏನು ಮಾಡಬೇಕು, ಎಂಡ್ ವ್ಯಾಲ್ಯೂ ಮತ್ತು ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಬೇಕು. 66, 72, 95 ನೋಡಿ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ, ಎಸ್. ಸೊ ಇಲ್ಲಿಗೆ ಬರ್ಕೊಳ್ಳಿ 66, 72, 95. ಇವಾಗ ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಯಾವುದನ್ನ ಯೂಸ್ ಮಾಡಿಕೊಂಡು, ಕ್ವಿಕ್ ಸಾರ್ಟ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡಿಕೊಂಡು. ಒಂದು ಸಲ ಏನಾದ್ರೂ ಕೂಡ ಸ್ಟಾರ್ಟ್ ಮತ್ತೆ ಎಂಡು ಕ್ರಾಸ್ ಆದ್ರೆ ಪಿವೋಟ್ ಎಲಿಮೆಂಟ್ ಮಧ್ಯಕ್ಕೆ ಬಂತು ಅಂತಂದ್ರೆ ಅದರ ಲೆಫ್ಟ್ ಪಾರ್ಟ್ ಮತ್ತೆ ರೈಟ್ ಪಾರ್ಟ್ ಅನ್ನ ಸಪರೇಟ್ ಆಗಿ ಕ್ವಿಕ್ ಸಾರ್ಟ್ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕು. ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ವಿಡಿಯೋ ನೋಡಿ. ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.